ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾದಂಥ ಒಂದು ದಿನ ಅಂತ ಹೇಳಬಹುದು. ಸೃಷ್ಟಿ ಮೊದಲನೆಯ ದಿನ ಅಂತ ಹೇಳಬಹುದು. ಈ ದಿನ ಬ್ರಹ್ಮನಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡುವಂಥದ್ದು ಇರುತ್ತೆ. ಆದರೆ ನಮಗೆ ದೇವಸ್ಥಾನಗಳು ಆ ಥರ ಇರೋದಿಲ್ಲ. ಆದರೆ ನಾವು ಬ್ರಹ್ಮದೇವನನ್ನು ಈ ದಿನ ಪೂಜೆ ಮಾಡೋದ್ರಿಂದ ಕೂಡ ವಿಶೇಷವಾದಂಥ ಫಲಗಳು ನಮ್ಮದಾಗುತ್ತೆ. ಹಾಗೂ ಮುಖ್ಯವಾಗಿ ಮನೆಯಲ್ಲಿ ನಾವು ಈ ಸಣ್ಣ ಕೆಲಸವನ್ನು ಮಾಡಿಕೊಳ್ಬೇಕು. ಯಥಾವತ್ತಾಗಿ ನಮ್ಮ ಪದ್ಧತಿಗೆ ಅನುಗುಣವಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಂಡೇ ಇರ್ತೀವಿ. ಸಂಧ್ಯಾ ಸಮಯದಲ್ಲಿ ಅಂದರೆ ರಾತ್ರಿ ನೀವು ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಎಷ್ಟೇ ಏರಿಳಿತಗಳು, ಕಷ್ಟಗಳು, ಅವಮಾನ, ದುಃಖ ಏನೇ ಬರಬಹುದು, ಆದರೆ ಅದನ್ನು ಎಲ್ಲವೂ ಕೂಡ ಮೆಟ್ಟಿ ಮುಂದೆ ಹೋಗೋದಕ್ಕೆ ಒಂದು ಧೈರ್ಯ ಅನ್ನೋದು ಬರುತ್ತೆ. ಹಾಗೂ ಭಗವಂತನ ಕಡೆಯಿಂದ ಒಂದು ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ. ನಮಗೆ ಕಷ್ಟಗಳೇ ಬರೋದು ಬೇಡ, ಕಷ್ಟಗಳೇ ಬರೋದಿಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂದರೆ ಮನುಷ್ಯ ಅಂದ ಮೇಲೆ ನಮ್ಮೆಲ್ರಿಗೂ ಸಾಧಾರಣವಾಗಿ ಒಳ್ಳೆಯ ದಿನಗಳು ಇರುತ್ತೆ, ಹಾಗೆ ಯಾವುದಾದ್ರೂ ಒಂದು ಕೆಟ್ಟ ಸಮಯ ಅನ್ನೋದು ಕೂಡ ಮನುಷ್ಯನಿಗೆ ಸಾಧಾರಣವಾಗಿ ಬರ್ತಾನೆ ಇರುತ್ತೆ. ಆದರೆ ತುಂಬ ರಿಪೀಟೆಡ್ ಆಗಿ ನಮಗೆ ದುಃಖಗಳು ಜಾಸ್ತಿ ಆಗ್ತಾಯಿದೆ, ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ. ಆ ರೀತಿ ಇದ್ದಾಗ ಗುರುವಾರ ನಮಗೆ ಯುಗಾದಿ ಕೂಡಿ ಬಂದಿರೋದ್ರಿಂದ ಅಲಕ್ಷ್ಮಿ ಮನೆಯಲ್ಲಿ ಇದ್ದರೆ ನಮಗೇನೆ ಗೊತ್ತಿಲ್ಲದೆ ಸಾಕಷ್ಟು ಕಷ್ಟಕ್ಕೆ ಗುರಿಯಾಗಿರ್ತೀವಿ. ನಾವು ಏನು ಅಂದ್ಕೊಂಡಿರ್ತೀವಿ, ನಾಳೆ ಬೆಳಗಾದರೆ ಎಲ್ಲ ಕೆಲಸಗಳು ಕೂಡ ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀವಿ, ಕಷ್ಟಪಟ್ಟು ಈಗ ಸಕ್ಸಸ್ ಕಾಣುವಂಥ ಸಮಯ ಅದು ಬಂದರೆ ಸಾಕು. ಯಾವುದೋ ಒಂದು ವಿಷಯ ಆಗಿರಬಹುದು, ಯಾವುದೇ ಒಂದು ಕೆಲಸ ಆಗಿರಬಹುದು, ಅದು ಸೆಟ್ಲಾದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ತುಂಬ ಸಂತೋಷವಾಗಿರ್ತೀವಿ ಅಂತಂದ್ಬಿಟ್ಟು ಅದಕ್ಕೆ ಬೇಕಾದಂಥ ಸಮಯ, ದುಡ್ಡು ಎಲ್ಲವನ್ನು ಖರ್ಚು ಮಾಡಿರ್ತೀವಿ. ಒಂದೊಂದು ಸಾರಿ ನೋಡಿದ್ರೆ ಇದು ಯಾವುದೂ ಕೂಡ ನಮ್ಮ ಕೈ ಹಿಡಿಯೋದಿಲ್ಲ, ಎಲ್ಲ ತಲೆ ಕೆಳಗಾಗ್ಬಿಡುತ್ತೆ, ತುಂಬ ನೋವಾಗಿಬಿಡುತ್ತೆ. ಯಾವಾಗಲೂ ಯಾಕಪ್ಪ ನಾವು ನಮಗೇನೆ ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆ ಅಂತ. ಆದರೆ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ಇರಬೇಕು ಅಂದರೆ, ಯಾಕಂದರೆ ಲಕ್ಷ್ಮೀದೇವಿ ಬಂದು ಚಂಚಲೆ. ಆ ತಾಯಿ ಯಾವ ಜಾಗದಲ್ಲಿ ಮನೆಯಲ್ಲಿ ಇರ್ತಾಳೆ ಅಂದರೆ, ತುಂಬ ಜನ ದೇವ್ರ ಮನೆಯಲ್ಲಿ ಇರ್ತಾಳೆ ಹಾಗೂ ನಮ್ಮ ಬೀರ್ವಾ ಹತ್ರ ಇರ್ತಾಳೆ ತಾಯಿ ಅಂತ ನಾವು ಅಂದ್ಕೊಳ್ತೀವಿ. ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಆ ತಾಯಿ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಜನಕ್ಕೆ ಇದರ ಒಂದು ಚಿಕ್ಕ ಟ್ರಿಕ್ಸು ಗೊತ್ತಿರೋದಿಲ್ಲ ಸ್ನೇಹಿತರೆ. ನಾವು ಸಾಕಷ್ಟು ಜನ ಇದನ್ನು ಫಾಲೋ ಮಾಡ್ತಾರೆ. ಅಡುಗೆ ಮನೆ ಅನ್ನುವಂಥದ್ದು ದೊಡ್ಡದು ಚಿಕ್ಕದು ಇದು ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಆದರೆ ನಾವು ಯಾವ ರೀತಿ ಅದನ್ನು ಇಟ್ಕೊಂಡಿರ್ತೀವಿ, ಮೇಂಟೈನ್ ಮಾಡ್ತಾ ಇರ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಪಾತ್ರೆಗಳು ತೊಳೆಯದೆ ಸಿಂಕಲ್ಲಾಗೆ ತುಂಬಿಸ್ಬಿಡೋದು, ಹಾಲು ಚೆಲ್ಲಿಬಿಡೋದು, ಪಾತ್ರೆಗಳಲ್ಲಿ ಏನಾದರೂ ಅಡುಗೆ ಮಾಡಿದಾಗ ಸೀದೋಗೋದು, ಇದೆಲ್ಲ ಜಾಸ್ತಿ ಆಗ್ತಾ ನಮ್ಮ ಮನೆಯಲ್ಲಿ ಕಷ್ಟಗಳು ಕೂಡ ಹಾಗೇ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಕಡಿಮೆ ಆದಾಗ ನೀವು ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಅನ್ನೋದಾಗುತ್ತೆ ಅಂತ. ಈ ದಿನ ಮುಖ್ಯವಾಗಿ ನೀವು ಅಡುಗೆ ಮನೆಯಲ್ಲಿ ಇರುವಂಥ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಸೇರಿಸಿ ಇಡೋದ್ರಿಂದ ವರ್ಷ ಪೂರ್ತಿ ನಮಗೆ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ತುಂಬ ಜನ ನಿಮಗೆ ಗೊತ್ತಿರಬಹುದು, ಬೇ ಲೀಫ್ ಅನ್ನುವಂಥದ್ದು ಮ್ಯಾನಿಫೆಸ್ಟೇಷನ್ ನಾವು ಅದರಿಂದ ಮಾಡಿದಾಗ ಸಕ್ಸಸ್ ಅನ್ನೋದು ಬಹಳ ಶೀಘ್ರದಲ್ಲೇ ಬಹಳ ವೇಗವಾಗಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನು ತಗೊಳ್ಳಿ. ಹಾಗೆ ನಾವು ಕಪ್ಪು ಬಂಗಾರ ಅಂತ ಹೇಳ್ತೀವಿ, ಕಾಳು ಮೆಣಸನ್ನು, ಇದನ್ನು ಕೂಡ ಬಹಳ ಮುಖ್ಯವಾಗಿ ಯಾಕೆ ತಗೊಳ್ತೀವಿ ಅಂದರೆ, ನಮ್ಮ ಸಮಸ್ಯೆಗಳು ಒಂದು ಕಡೆ ಆದರೆ ಸಮಸ್ಯೆಗಳು ಜಾಸ್ತಿ ಯಾಕಾಗುತ್ತೆ ಅಂದರೆ, ತುಂಬ ನರದೃಷ್ಟಿ ಇದ್ದಾಗ, ತುಂಬ ನಮಗೆ ಈ ಅಷ್ಟಮ ಶನಿ ಕಾಟ ಜಾಸ್ತಿ ಇದ್ದಾಗ ನೀವು ಇದನ್ನು ತಗೊಳ್ಳೇಬೇಕು. ಧನ್ಯ ಅನ್ನುವಂಥದ್ದು ಲಕ್ಷ್ಮೀದೇವಿಯನ್ನು ಒಲಿಸ್ಕೊಳ್ಳೋದಕ್ಕೆ, ಲಕ್ಷ್ಮೀದೇವಿಯನ್ನು ನಾವು ಪಡ್ಕೊಳ್ಬೇಕು, ಸಂಪತ್ತನ್ನು ಪಡ್ಕೊಳ್ಬೇಕು, ನಮಗೆ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋದಕ್ಕೆ ಇದನ್ನು ತಗೊಳ್ತೀವಿ. ಇನ್ನು ಅರಿಶಿಣ ಕುಂಕುಮ ಅನ್ನುವಂಥದ್ದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ, ಪ್ರತಿಯೊಂದು ಗುಡ್ ನ್ಯೂಸ್ ಕೇಳೋದಕ್ಕೆ, ಹಾಗೂ ಮುಖ್ಯವಾಗಿ ದುಡ್ಡಿಗಾಗಿ ನಾವೇನಾದರೂ ಕೆಲಸ ಮಾಡಬೇಕು, ಪ್ರಾರಂಭ ಮಾಡಬೇಕು, ಏನು ಬಿಸ್ನೆಸ್ಸು, ವ್ಯವಹಾರ, ದುಡ್ಡು, ಈಗ ನಾವು ಕೆಲಸ ಮಾಡ್ತಾಯಿದ್ದೀವಿ, ಆದಾಯದ ಮಾರ್ಗಗಳು ಜಾಸ್ತಿ ಆಗಬೇಕು, ಇದು ಎಲ್ಲವೂ ಕೂಡ ಪ್ರತಿ ಮನುಷ್ಯನಲ್ಲಿ ಇರುವಂಥ ಸಣ್ಣ ಪುಟ್ಟದಾಗೆ ಆಸೆ ಇರುತ್ತೆ. ಯಾಕಂದರೆ ಮನುಷ್ಯನಿಗೆ ಆದಾಯದ ಮಾರ್ಗಗಳು ಒಂದು ಇದ್ದರೆ ಕಷ್ಟ ಜಾಸ್ತಿ, 2-3 ಈ ಥರ ನಂಬಿಕೊಂಡಿದ್ರೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾ ಇರುತ್ತೆ. ಈ ಮಾರ್ಗಗಳು ತೆರೆದುಕೊಳ್ಬೇಕು, ನಮಗೆ ಅವಕಾಶಗಳು ಜಾಸ್ತಿ ಬರಬೇಕು ಅನ್ನೋದಕ್ಕೆ ದುಡ್ಡನ್ನು ಕೂಡ
ತಗೊಳ್ಬೇಕು. 11 ರೂಪಾಯಿ ಇಷ್ಟನ್ನು ಕೂಡ ನೀವು ಒಂದು ಹಳದಿ ಬಟ್ಟೆಯಲ್ಲಿ ಹಾಕಬೇಕು. ಹಳದಿ ಬಟ್ಟೆ ಅಂದರೆ ಗುರುವಿನ ಸಂಕೇತ. ಗುರುಬಲ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಏಕೆಂದರೆ ನಮಗೆ ಗುರುಬಲ ಅನ್ನೋದಿದ್ದರೆ ಬೇಗ ಕೆಲಸಗಳಾಗುತ್ತೆ, ಸರಾಗವಾಗಿ ಆಗುತ್ತೆ ನಿಂತಿರುವ ಕೆಲಸಗಳೆಲ್ಲವೂ. ಅದಕ್ಕೋಸ್ಕರ ನೀವು ಹಳದಿ ಬಟ್ಟೆಯನ್ನು ಸ್ವಲ್ಪ ತಗೊಂಡು ಈಗ ತಿಳಿಸಿದಂಥ ಎಲ್ಲ ವಸ್ತುಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಕು ಅಂತಿಲ್ಲ. ಬೇ ಲೀಫ್ ಮಾತ್ರ ಒಂದು 5 ಹಾಕ್ಕೊಳ್ಳಿ. ಚೆನ್ನಾಗಿರುವಂಥದ್ದು ಯಾವ ಸೈಜಲ್ಲಾದರೂ ಇರಲಿ ಪರವಾಗಿಲ್ಲ. ಬೇ ಲೀಫ್ ಅನ್ನುವಂಥದ್ದು ಬಹಳ ಅಂದರೆ ಎಷ್ಟು ಚೆನ್ನಾಗಿ ನಾವು ಏನು ಹೇಳ್ತೀವಿ ನೋಡಿ ಅದನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಇಷ್ಟು ವಸ್ತುಗಳನ್ನು ನೀವು ಹಳದಿ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಬೇಕು. ತದನಂತರ ಇದಕ್ಕೆ ಗೋವಿಂದ ನಾಮವನ್ನು ಇಡಿ ಸ್ನೇಹಿತರೆ. ಈ ಥರ ಇಟ್ಟು ಕಟ್ಟಿಬಿಟ್ಟು ಈ ಒಂದು ಅಕ್ಕಿ ಡಬ್ಬದಲ್ಲಿ ಒಂದು ಮಧ್ಯದಲ್ಲಿ ಇಡೋದಕ್ಕೆ ಪ್ರಯತ್ನಿಸಿ. ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಅಷ್ಟೇ ಅಕ್ಕಿ ಖಾಲಿಯಾಗಿದೆ ಅಂತ ಹೇಳಿದ್ರೆ ನಾವು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿ ಮನೆಯವ್ರಿಗೆ ತಿಳಿಸ್ಬೇಕು. ಅಂದರೆ ತಗೊಂಡು ಬರೋದಕ್ಕೆ ನಾವು ಪ್ರತಿಯೊಂದು ಕೂಡ ಖಾಲಿಯಾಗಿದೆ ಅಂತ ಯಾವತ್ತೂ ಅಷ್ಟೇ ನಮ್ಮ ಬಾಯಲ್ಲಿ ಹೇಳ್ಬಾರ್ದು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿರಬಹುದು. ಎಲ್ಲವೂ ಕೂಡ ಹಾಗೆ ನಮ್ಮ ಮನೆಯಲ್ಲಿ ಯಾವುದೇ ದವಸ ಧಾನ್ಯಗಳಿರಬಹುದು ಖಾಲಿಯಾಗಿ ದರಿದ್ರ ಅನ್ನೋದು ತುಂಬಿಕೊಳ್ಳುತ್ತೆ. ಈ ಥರ ಪದಗಳು, ಈ ಥರ ನಡ್ಕೊಳ್ಳೋದೆಲ್ಲ ಕೂಡ ಅಲಕ್ಷ್ಮಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ಈ ಸಣ್ಣ ಕೆಲಸಗಳನ್ನು ನಾವು ಮಾಡಿಕೊಂಡಾಗ ಹಾಗೂ ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ಅಕ್ಕಿ ಡಬ್ಬದಲ್ಲಿ ಯಾವಾಗಲೂ ಅಷ್ಟೇ ಅದು ಖಾಲಿ ಆಗಿದೆ ಅಂತ ಹೇಳಿದ್ರೆ ಆ ಡಬ್ಬಿಯನ್ನು ಮತ್ತೆ ತೊಳೆದು ಶುಚಿ ಮಾಡಿ ಮತ್ತೆ ನಾವು ಹೊಸದಾಗಿ ಸೇರಿಸ್ಕೊಂಡು ಹಾಕ್ಕೊಳ್ಬೇಕು. ಈ ರೀತಿ ಇದು ಒಂದು 3 ತಿಂಗಳು ಇದ್ದಾಗ ಇದರಲ್ಲಿ ತಿಳಿಸಿರುವಂಥ ಈ ವಸ್ತುಗಳು ಎಲ್ಲವೂ ಕೂಡ ಅಕ್ಕಿಯಲ್ಲಿ ಅದರ ಒಂದು ವೈವಿಧ್ಯತೆ ಅನ್ನೋದು ಸೇರಿಕೊಂಡಿರುತ್ತೆ. ಆಗ ಪ್ರತಿನಿತ್ಯ ನಾವು ಮಾಡುವಂಥ ಅಡುಗೆಯಲ್ಲಿ ಅದು ಸೇರಿಕೊಂಡಾಗ ನಮ್ಮ ಮನಸ್ಥಿತಿ ಅನ್ನೋದು ತುಂಬ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ನೇಹಿತರೆ. ಮನುಷ್ಯನಿಗೆ ಮನಸ್ಥಿತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. 4 ಕಡೆಯಿಂದ ಧನದ ಆಕರ್ಷಣೆ ಅನ್ನುವಂಥದ್ದಾಗುತ್ತೆ. ಒಂದು ಒಳ್ಳೆಯ ದಿನ, ಯಾಕಂದರೆ ಯುಗಾದಿ ಹಬ್ಬದ ದಿನ ನಾವು ಒಂದು ಪ್ರಾರಂಭದ ದಿನ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ. ಒಂದು 3 ತಿಂಗಳು ಇದನ್ನು ಅಕ್ಕಿ ಡಬ್ಬದಲ್ಲೇ ಇಟ್ಕೊಳ್ಳಿ, ತೊಂದರೆ ಇಲ್ಲ. ತದನಂತರ ಯಾವುದಾದ್ರೂ ಒಂದು ಒಳ್ಳೆಯ ದಿನ ನೀವೇನು ಮಾಡಬೇಕು ಅಂದರೆ ಈ ಗಂಟನ್ನು ತೆಗೆದು ಇದರಲ್ಲಿರುವಂಥ ದುಡ್ಡನ್ನು ಯಾರಿಗಾದರೂ ದಾನ ಮಾಡಿ, ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲವೂ ಹರಿಯುವ ನೀರು ಎಲ್ಲಾದರೂ ಬಿಟ್ಟುಬಿಡಿ ಹಸಿರು ಗಿಡಗಳ ಹತ್ರ. ಇಷ್ಟು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.